ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಸರ್ಪ್ರೈಸ್ ಪ್ಯಾಕೇಜನ್ನು ಓಪನ್ ಮಾಡಿ ಅದರಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಬನ್ನಿ. ಎಸ್, ನಾನು ಹೇಳ್ದಂಗೆ ಈ ಸರ್ಪ್ರೈಸ್ ಪ್ಯಾಕೇಜನ್ನು ಓಪನ್ ಮಾಡಿದಾಗ ನೋಡಿ, ಈ ಥರದೊಂದು ಬಾಕ್ಸ್ ಬಂದಿದೆ. ಏನಿದು ಅಂತ ಕೇಳ್ತಾ ಇದ್ದೀರಾ? ಟೂತ್ ಬ್ರಷ್ ರೀ. ಟೂತ್ ಬ್ರಷಾ? ನೋಡೋಕೆ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಇದ್ದೀರಾ? ಹೌದು, ಇದು ಎಲೆಕ್ಟ್ರಿಕ್ ಟೂತ್ ಬ್ರಷ್. ಇದು ಹೇಗೆ ವರ್ಕ್ ಆಗುತ್ತೆ, ಇದರ ವಿಶೇಷತೆಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ನಾನೀಗ ಈ ಬಾಕ್ಸನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಹೇಗಿದೆ, ಬ್ರಷಸ್ ಹೇಗಿದೆ, ಮತ್ತು ಈ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಓಪನ್ ಮಾಡಿದಾಗ ನೋಡಿ, ಈ ರೀತಿಯಾದಂತಹ ಒಂದು ಪ್ಯಾಕೇಜ್ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಇದರಲ್ಲಿ ಒಂದು ಬಾಕ್ಸ್ ಥರ ಒಂದು ಬ್ಲ್ಯಾಕ್ ಬಾಕ್ಸ್ ಇದೆ ನೋಡಿ, ಅಲ್ಲಿ ಮೆಷಿನ್ ಇಟ್ಟಿರ್ತಾರೆ. ಮತ್ತು ಇದು ಸೋನಿಕ್ ಎಲೆಕ್ಟ್ರಿಕ್ ಟೂತ್ ಬ್ರಷ್. ಅವ್ರದ್ದೇ ಒಂದು ಯೂಸರ್ ಮ್ಯಾನ್ಯುಯಲನ್ನು ಕೂಡ ಕೊಟ್ಟಿದ್ದಾರೆ. ಸೊ ಯಾವುದೇ ಪ್ಯಾಕೇಜ್ ಇರಲಿ, ಆ ಪ್ಯಾಕೇಜ್ ಓಪನ್ ಮಾಡಿದಾಗ ಅವ್ರಿಗೆ ಒಂದು ಯೂಸರ್ ಮ್ಯಾನ್ಯುಯಲ್ ಅಂತ ಇರುತ್ತೆ. ಈ ಯೂಸರ್ ಮ್ಯಾನ್ಯುಯಲ್ ತುಂಬಾ ಯೂಸ್ಫುಲ್, ನಮಗೆ ಹೇಗೆ ಆ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು ಅನ್ನೋ ಒಂದು ವಿಷಯ ನಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಈ ಯೂಸರ್ ಮ್ಯಾನ್ಯುಯಲ್ ಇಡ್ತಾರೆ. ಈ ಬಾಕ್ಸ್ ಓಪನ್ ಮಾಡಿದಾಗ ನೋಡಿ, ಇದರಲ್ಲಿ ನೀಟಾಗಿ ಕವರಲ್ಲಿ ಹಾಕಿ ಒಂದು ಮೆಷಿನನ್ನು ಇಟ್ಟಿರ್ತಾರೆ. ಇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಟೂತ್ ಬ್ರಷ್ನ ಹ್ಯಾಂಡಲ್. ಸೊ ಈ ಹ್ಯಾಂಡಲ್ ಬಂದ್ಬಿಟ್ಟು ಹೇಗಿದೆ ಅಂತ ಓಪನ್ ಮಾಡಿ ನೋಡೋಣ. ನೋಡಿ, ಇಲ್ಲಿ ಕವರ್ ಇದೆಯಲ್ಲ, ಈ ಕವರ್ನ ನಾನು ನಿಧಾನಕ್ಕೆ ತೆಗಿತಾ ಇದ್ದೀನಿ. ಸೊ ಒನ್ಸ್ ಇದು ತೆಗೆದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದರಲ್ಲಿ ಡಿಫ್ರೆಂಟ್ ಫಂಕ್ಷನ್ಸ್ ಇರುವಂತಹ ಒಂದು ಬಟನ್ಸ್ ಇರುತ್ತೆ, ಒಂದು 5-6 ಬಟನ್ಸ್ ಇರುತ್ತೆ ನೋಡಿ ಅದರಲ್ಲಿ ಇರುವಂಥದ್ದು. ಅಂದರೆ ಒಂದೇ ಬಟನು, ಅದನ್ನು ಪ್ರೆಸ್ ಮಾಡಿದಾಗ ಡಿಫ್ರೆಂಟ್ ಫಂಕ್ಷನಾಲಿಟೀಸ್ ಬರುತ್ತೆ. ಸೊ ಈಚ್ ಫಂಕ್ಷನಾಲಿಟಿ ಹೇಗೆ ಇರುತ್ತೆ ಮತ್ತು ಹೇಗೆ ಅದು ರನ್ ಆಗುತ್ತೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಅದನ್ನು ನಿಮಗೆ ತೋರಿಸ್ತೀನಿ, ನಾನು ರನ್ ಮಾಡಿ ತೋರಿಸ್ತೀನಿ ಈ ಬ್ರಷ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಈಗ ಸೈಡಲ್ಲಿ ಒಂದು ಬಾಕ್ಸ್ ಇದೆ. ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ಓಪನ್ ಮಾಡಿದಾಗ ನೋಡಿ, ಇಲ್ಲಿ ಬ್ರಷಸ್ ಇದೆ. ಸೊ ಈ ಬ್ರಷ್ನ ಏನು ಮಾಡಬೇಕಾಗುತ್ತೆ, ಈ ಹ್ಯಾಂಡ್ಲಲ್ಲಿ ಫಿಕ್ಸ್ ಮಾಡಿಕೊಂಡು ನಾವು ಹಲ್ಲು ಉಜ್ಜಕ್ಕೆ ನಾವು ಕೈನ ಅಲ್ಲಾಡ್ಸೋದೇ ಬೇಡ. ಕೈ ಸುಮ್ಮನೆ ಇಟ್ಕೊಂಡ್ಬಿಟ್ಟು ಈ ಟೂತ್ ಬ್ರಷ್ನ ಒಂದು ಬಟನನ್ನು ಪ್ರೆಸ್ ಮಾಡಿದ್ರೆ ಸಾಕು, ಅದೇ ಹಲ್ಲು ಉಜ್ಜುತ್ತೆ. ಅಂದರೆ ಎಲೆಕ್ಟ್ರಾನಿಕ್ ಆಗಿ ಈ ಸಿಸ್ಟಮ್ ಬಂದ್ಬಿಟ್ಟು ಈಸಿಯಾಗಿ ನಮ್ಮ ಹಲ್ಲನ್ನು ಕ್ಲೀನ್ ಮಾಡುತ್ತೆ. ಸೊ ಡಿಫ್ರೆಂಟ್ ಮೆಥಡ್ಸಲ್ಲಿ ಕ್ಲೀನ್ ಮಾಡುತ್ತೆ. ಸೊ ಇದು ತುಂಬ ಯೂಸ್ಫುಲ್ ಅಂತ ಹೇಳ್ತಾರೆ. ಬಟ್ ನೋಡಿ, ಈ ರೀತಿಯಾದಂತಹ ಒಂದು ಬ್ರಷನು ಇದೆ ಅನ್ನೋದನ್ನು ನಿಮಗೆಲ್ಲ ತೋರ್ಸೋಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ನನಗಂತೂ ಹೊಸದಾಗಿತ್ತು ಮತ್ತು ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಇದನ್ನು ನಿಮಗೂ ತಿಳಿಸೋಣ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ನಿಮಗಾಗಿ. ಸೊ ಈಗ ಈ ಒಂದೊಂದು ಫಂಕ್ಷನಾಲಿಟಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಈಗ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಅದು ಹೇಗೆ ಅಂದರೆ ನಿಮ್ಮ ವಿಡಿಯೋದಲ್ಲಿ ಗೊತ್ತಾಗುತ್ತೋ ಇಲ್ವೋ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ಅದು ಈಗ ಒಂದು ಬಟನ್ ಪ್ರೆಸ್ ಮಾಡಿದಾಗ ಅದು ಬಂದ್ಬಿಟ್ಟು ಅದರಲ್ಲಿ ವೆರೈಟೀಸ್ ಕಾಣ್ಬೋದು. ಸೊ ಅಂದರೆ ಇದು ಬ್ರಷ್ ಬಂದ್ಬಿಟ್ಟು ಡಿಫ್ರೆಂಟಾಗಿ ಸುತ್ತುತ್ತೆ. ಸೊ ನೀವು ಜಸ್ಟ್ ಹಿಂಗೆ ಇಟ್ಕೊಂಡು ಆ ಬಟನ್ ಅಮುಕಿದ್ರೆ ಸಾಕು, ನೀವು ಏನಾಗುತ್ತೆ, ಬ್ರಷ್ ಬಂದ್ಬಿಟ್ಟು ನೀಟಾಗಿ ನಿಮ್ಮ ಹಲ್ಲನ್ನು ಕ್ಲೀನ್ ಮಾಡುತ್ತೆ. ಸೊ ಈ ಸೆಟ್ ಬಂದ್ಬಿಟ್ಟು ಅಮೆಝಾನಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು US ಅಮೆಝಾನಲ್ಲಿ ಆರ್ಡ್ರ್ ಮಾಡಿರುವಂತಹ ಒಂದು ಪ್ರಾಡಕ್ಟ್. ಇಂಡಿಯಾದಲ್ಲೂ ಸಿಗುತ್ತೆ ಅಂತ ಅಂದ್ಕೊತೀನಿ. ಇದು ಬಂದ್ಬಿಟ್ಟು ಇಂಡಿಯಾದಲ್ಲಿ ಸಿಗುತ್ತಾ ಇಲ್ವಾ, ಇಲ್ಲ ಬೇರೆ ಪ್ರಾಡಕ್ಟಾ, ಬೇರೆ ಕಂಪನಿಯವ್ರದ್ದ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ನಾನು ತಿಳ್ಕೊತೀನಿ. ನನಗದು ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ. ಸೊ ನಾನು ಹೇಳಿದ ಹಾಗೆ ನಿಮಗೆ ಬಂದ್ಬಿಟ್ಟು ನಾನು ಆ ಫಂಕ್ಷನಾಲಿಟೀಸು ಬಂದ್ಬಿಟ್ಟು ಯಾವ ರೀತಿಯಾಗಿ ಬ್ರಷ್ ಬಂದ್ಬಿಟ್ಟು ಡಿಫ್ರೆಂಟಾಗಿ ಇದಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳಿದೆ. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈಗ ಒಂದು ಸಲ ಅಮ್ಕಿದ್ರೆ ಯಾವ ರೀತಿ ವೈಬ್ರೇಟ್ ಆಗುತ್ತೆ ನೋಡಿ, ಆ ಬ್ರಷ್ ಬಂದ್ಬಿಟ್ಟು ವೈಬ್ರೇಟ್ ಆಗುತ್ತೆ. ಸೊ ಈಗ ನೀವು ಬಂದ್ಬಿಟ್ಟು ಫೀಲ್ ಮಾಡ್ಬೋದು. ಅಂದರೆ ಜಸ್ಟ್ ನೋಡಿ, ಅದು ಫಸ್ಟ್ ಬಟನ್ ಅಮ್ಕಿದಾಗ ನೋಡಿ ಸೌಂಡ್ ಕೇಳಿಸುತ್ತೆ ಅನ್ಕೋತೀನಿ ನಿಮಗೆ.
ಲಾಂಗ್ ಪ್ರೆಸ್ ಮಾಡಿದ್ರೆ ಬಂದ್ಬಿಟ್ಟು ಈ ಡಿವೈಸನ್ನು ಸ್ಟಾಪ್ ಮಾಡ್ಬೋದು. ಈ ರೀತಿಯಾಗಿ ಹಲ್ಲು ಉಜ್ಜಕ್ಕೂ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಎಷ್ಟು ಜನಕ್ಕೆ ಗೊತ್ತು ಅಂತ ನನಗೆ ಗೊತ್ತಿಲ್ಲ, ನನಗೂ ತಿಳಿದಿರಲಿಲ್ಲ. ಇದು ಹೊಸದಾಗಿ ನಾನು ನೋಡ್ತಾ ಇರೋವಂಥ ವಿಷಯ. ಸೊ ನನಗೆ ತಿಳಿದಂತಹ ವಿಷಯ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.